ನೋಡಿ, ಸರ್ಕಾರದ ಭಾಷಣದ ಬಗ್ಗೆ ರಾಜ್ಯಪಾಲರು ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ಅಂದ್ರೆ ಭಾಷಣದ ಪ್ರತಿಯನ್ನ ಕೊಡಬೇಕು. ಅದರಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಇದು ಕೂಡ ಪ್ರಶ್ನೆಯಾಗುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಮಾಹಿತಿಯನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ ಭಾಷಣದಲ್ಲಿ ಸೇರಿಸುವಂತೆ ಸೂಚನೆಯನ್ನ ನೀಡಿದಾರಂತೆ ರಾಜ್ಯಪಾಲರು. ಸರ್ಕಾರದ ಭಾಷಣದಲ್ಲಿ ಸ್ವತಂತ್ರವಾಗಿ ಭಾಷಣ ಸೇರಿಸುವ ಅಧಿಕಾರ ಇರುತ್ತೆ. ಆ ಅಧಿಕಾರದ ಆಧಾರದ ಮೇಲೆ ಮಾಹಿತಿ ಸೇರಿಸುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿರುವುದು ರಾಜ್ಯಪಾಲರು. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಆ ಭಾಷಣದಲ್ಲಿ ಸೇರಿಸುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, 26ನೇ ದಿನ ಏನಾಗಬಹುದು? 26ನೇ ತಾರೀಕು ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ? ಮಾಡಿದ್ರೂ ಮತ್ತೆ ಸರ್ಕಾರ ಬರೆದುಕೊಟ್ಟ ಭಾಷಣ ಓದಬೇಕು, ಅದರಲ್ಲಿ ಏನೇನು ವಿಚಾರ ಇರುತ್ತೆ ಅನ್ನೋದು ಮತ್ತೆ ಚರ್ಚೆ ಆಗುತ್ತೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲು ಈಗಾಗಲೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಒಂದಷ್ಟು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನವಾಯಿತು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಯನ್ನ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದಿಂದ ಬಹಳ ದೊಡ್ಡ ಮಟ್ಟದ ಒಂದಷ್ಟು ಆಲೋಚನೆಗಳನ್ನ ಮತ್ತು ರಾಜ್ಯಪಾಲರನ್ನ ಮುತ್ತಿಗೆ ಹಾಕಿ ನೀವು ಭಾಷಣ ಮಾಡಬೇಕು ಅನ್ನುವಂತ ಇದೆಲ್ಲ ಗಲಾಟೆಗಳೇನಾಯ್ತು. ಸೊ ಇದರ ಬೆನ್ನಲ್ಲೇ ಈಗ ಜನವರಿ 26ರಂದು ಗಣರಾಜ್ಯೋತ್ಸವ ನಡೆಯುತ್ತೆ. ಅವತ್ತು ಕೂಡ ರಾಜ್ಯಪಾಲರು ರಾಜ್ಯವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಭಾಷಣವನ್ನ ಕೇಂದ್ರ ಸರ್ಕಾರದ ವಿರುದ್ಧ ತಂದು ರಾಜ್ಯಪಾಲರ ಮೂಲಕ ಹೇಳಿಸುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮತ್ತೆ ಮಾಡುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳ ಹಂತದಲ್ಲಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯಪಾಲರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ಕರೆಸಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜಭವನಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ರಾಜ್ಯಪಾಲರು ಕೇಳಿರ್ತಕ್ಕಂಥದ್ದು. ಲೋಕಭವನದಲ್ಲಿ ಏನು ತೆರಳಿದಂತ ಸಿಎಸ್ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ವಿಚಾರವನ್ನು ಕೂಡ ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಕೂಡ ಸೇರಿಸುವಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು. ಮೌಖಿಕವಾಗಿ ಕೆಲವೊಂದು ಭಾಷಣಗಳನ್ನ ಅಂಶಗಳನ್ನ ಕೂಡ ಬದಲಿಸುವಂತೆ ಸಿಎಸ್ಗೆ ತಿಳಿಸಿರ್ತಕ್ಕಂಥದ್ದು. ಅದಕ್ಕೆ ಶಾಲಿನಿ ರಜನೀಶ್ ಅವರು ಕೂಡ ಆಯ್ತು ಅನ್ನುವಂತ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಲೋಕಭವನ್ಗೆ ತೆರಳಿದ್ದಂತ ಶಾಲಿನಿ ರಜನೀಶ್ ಅವರು ರಾಜ್ಯಪಾಲರ ಸೂಚನೆಯ ಮೇರೆಗೆ ಭಾಷಣದ ಒಂದಷ್ಟು ತುಣುಕುಗಳನ್ನು ಕೂಡ ಸೇರಿಸುವಂತ ಮತ್ತಷ್ಟು ಬದಲಿಸುವಂತ ನಿರ್ಧಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಜನವರಿ 26ರಂದು ನಡೆಯುವಂತ ಏನು ಗಣರಾಜ್ಯೋತ್ಸವದಂದು ರಾಜ್ಯಪಾಲರೇ ಖುದ್ದು ಭಾಷಣವನ್ನ ಮಾಡ್ತಿದ್ರು. ಸೊ ಹೀಗಾಗಿ ಮೊದಲೇ ಎಚ್ಚೆತ್ತಂತ ಲೋಕಭವನ ಈಗ ಮಾಹಿತಿಯನ್ನ ಸರ್ಕಾರದಿಂದ ತರಿಸಿಕೊಂಡು ಆ ಭಾಷಣದ ಅಂಶಗಳನ್ನ ಒಂದಷ್ಟು ಪರಿಶೀಲನೆ ಮಾಡಿ ಮತ್ತೆ ಮುಜುಗರಕ್ಕೊಳಗಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿತ್ತು. ಸೊ ಅದರ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನ ಸೇರಿಸುವಂತೆ ಮತ್ತಷ್ಟು ಬದಲಿಸುವಂತೆ ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜನವರಿ 26ರಂದು ನಡೆಯುವಂತ ಭಾಷಣಕ್ಕೂ ಕೂಡ ಕುತೂಹಲ ಇತ್ತು. ಸೊ ಹೀಗಾಗಿ ಬದಲಿಸಿದ ನಂತರ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಆ ನಂತರ ಭಾಷಣವನ್ನು ಕೂಡ ಮಾಡಲಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ನೋಡಿ, ಸರ್ಕಾರದ ಭಾಷಣದ ಬಗ್ಗೆ ರಾಜ್ಯಪಾಲರು ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ಅಂದ್ರೆ ಭಾಷಣದ ಪ್ರತಿಯನ್ನ ಕೊಡಬೇಕು. ಅದರಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಇದು ಕೂಡ ಪ್ರಶ್ನೆಯಾಗುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಮಾಹಿತಿಯನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ ಭಾಷಣದಲ್ಲಿ ಸೇರಿಸುವಂತೆ ಸೂಚನೆಯನ್ನ ನೀಡಿದಾರಂತೆ ರಾಜ್ಯಪಾಲರು. ಸರ್ಕಾರದ ಭಾಷಣದಲ್ಲಿ ಸ್ವತಂತ್ರವಾಗಿ ಭಾಷಣ ಸೇರಿಸುವ ಅಧಿಕಾರ ಇರುತ್ತೆ. ಆ ಅಧಿಕಾರದ ಆಧಾರದ ಮೇಲೆ ಮಾಹಿತಿ ಸೇರಿಸುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿರುವುದು ರಾಜ್ಯಪಾಲರು. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಆ ಭಾಷಣದಲ್ಲಿ ಸೇರಿಸುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, 26ನೇ ದಿನ ಏನಾಗಬಹುದು? 26ನೇ ತಾರೀಕು ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ? ಮಾಡಿದ್ರೂ ಮತ್ತೆ ಸರ್ಕಾರ ಬರೆದುಕೊಟ್ಟ ಭಾಷಣ ಓದಬೇಕು, ಅದರಲ್ಲಿ ಏನೇನು ವಿಚಾರ ಇರುತ್ತೆ ಅನ್ನೋದು ಮತ್ತೆ ಚರ್ಚೆ ಆಗುತ್ತೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ?
ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲು ಈಗಾಗಲೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಒಂದಷ್ಟು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನವಾಯಿತು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಯನ್ನ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದಿಂದ ಬಹಳ ದೊಡ್ಡ ಮಟ್ಟದ ಒಂದಷ್ಟು ಆಲೋಚನೆಗಳನ್ನ ಮತ್ತು ರಾಜ್ಯಪಾಲರನ್ನ ಮುತ್ತಿಗೆ ಹಾಕಿ ನೀವು ಭಾಷಣ ಮಾಡಬೇಕು ಅನ್ನುವಂತ ಇದೆಲ್ಲ ಗಲಾಟೆಗಳೇನಾಯ್ತು. ಸೊ ಇದರ ಬೆನ್ನಲ್ಲೇ ಈಗ ಜನವರಿ 26ರಂದು ಗಣರಾಜ್ಯೋತ್ಸವ ನಡೆಯುತ್ತೆ. ಅವತ್ತು ಕೂಡ ರಾಜ್ಯಪಾಲರು ರಾಜ್ಯವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಭಾಷಣವನ್ನ ಕೇಂದ್ರ ಸರ್ಕಾರದ ವಿರುದ್ಧ ತಂದು ರಾಜ್ಯಪಾಲರ ಮೂಲಕ ಹೇಳಿಸುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮತ್ತೆ ಮಾಡುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳ ಹಂತದಲ್ಲಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯಪಾಲರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ಕರೆಸಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜಭವನಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ರಾಜ್ಯಪಾಲರು ಕೇಳಿರ್ತಕ್ಕಂಥದ್ದು. ಲೋಕಭವನದಲ್ಲಿ ಏನು ತೆರಳಿದಂತ ಸಿಎಸ್ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ವಿಚಾರವನ್ನು ಕೂಡ ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಕೂಡ ಸೇರಿಸುವಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು. ಮೌಖಿಕವಾಗಿ ಕೆಲವೊಂದು ಭಾಷಣಗಳನ್ನ ಅಂಶಗಳನ್ನ ಕೂಡ ಬದಲಿಸುವಂತೆ ಸಿಎಸ್ಗೆ ತಿಳಿಸಿರ್ತಕ್ಕಂಥದ್ದು. ಅದಕ್ಕೆ ಶಾಲಿನಿ ರಜನೀಶ್ ಅವರು ಕೂಡ ಆಯ್ತು ಅನ್ನುವಂತ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಲೋಕಭವನ್ಗೆ ತೆರಳಿದ್ದಂತ ಶಾಲಿನಿ ರಜನೀಶ್ ಅವರು ರಾಜ್ಯಪಾಲರ ಸೂಚನೆಯ ಮೇರೆಗೆ ಭಾಷಣದ ಒಂದಷ್ಟು ತುಣುಕುಗಳನ್ನು ಕೂಡ ಸೇರಿಸುವಂತ ಮತ್ತಷ್ಟು ಬದಲಿಸುವಂತ ನಿರ್ಧಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಜನವರಿ 26ರಂದು ನಡೆಯುವಂತ ಏನು ಗಣರಾಜ್ಯೋತ್ಸವದಂದು ರಾಜ್ಯಪಾಲರೇ ಖುದ್ದು ಭಾಷಣವನ್ನ ಮಾಡ್ತಿದ್ರು. ಸೊ ಹೀಗಾಗಿ ಮೊದಲೇ ಎಚ್ಚೆತ್ತಂತ ಲೋಕಭವನ ಈಗ ಮಾಹಿತಿಯನ್ನ ಸರ್ಕಾರದಿಂದ ತರಿಸಿಕೊಂಡು ಆ ಭಾಷಣದ ಅಂಶಗಳನ್ನ ಒಂದಷ್ಟು ಪರಿಶೀಲನೆ ಮಾಡಿ ಮತ್ತೆ ಮುಜುಗರಕ್ಕೊಳಗಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆ ಕೂಡ ಮಾಡಿತ್ತು. ಸೊ ಅದರ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನ ಸೇರಿಸುವಂತೆ ಮತ್ತಷ್ಟು ಬದಲಿಸುವಂತೆ ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜನವರಿ 26ರಂದು ನಡೆಯುವಂತ ಭಾಷಣಕ್ಕೂ ಕೂಡ ಕುತೂಹಲ ಇತ್ತು. ಸೊ ಹೀಗಾಗಿ ಬದಲಿಸಿದ ನಂತರ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಆ ನಂತರ ಭಾಷಣವನ್ನು ಕೂಡ ಮಾಡಲಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ನೋಡಿ, ಸರ್ಕಾರದ ಭಾಷಣದ ಬಗ್ಗೆ ರಾಜ್ಯಪಾಲರು ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ಅಂದ್ರೆ ಭಾಷಣದ ಪ್ರತಿಯನ್ನ ಕೊಡಬೇಕು. ಅದರಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಇದು ಕೂಡ ಪ್ರಶ್ನೆಯಾಗುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಮಾಹಿತಿಯನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ ಭಾಷಣದಲ್ಲಿ ಸೇರಿಸುವಂತೆ ಸೂಚನೆಯನ್ನ ನೀಡಿದಾರಂತೆ ರಾಜ್ಯಪಾಲರು. ಸರ್ಕಾರದ ಭಾಷಣದಲ್ಲಿ ಸ್ವತಂತ್ರವಾಗಿ ಭಾಷಣ ಸೇರಿಸುವ ಅಧಿಕಾರ ಇರುತ್ತೆ. ಆ ಅಧಿಕಾರದ ಆಧಾರದ ಮೇಲೆ ಮಾಹಿತಿ ಸೇರಿಸುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿರುವುದು ರಾಜ್ಯಪಾಲರು. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಆ ಭಾಷಣದಲ್ಲಿ ಸೇರಿಸುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, 26ನೇ ದಿನ ಏನಾಗಬಹುದು? 26ನೇ ತಾರೀಕು ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ? ಮಾಡಿದ್ರೂ ಮತ್ತೆ ಸರ್ಕಾರ ಬರೆದುಕೊಟ್ಟ ಭಾಷಣ ಓದಬೇಕು, ಅದರಲ್ಲಿ ಏನೇನು